ಇವತ್ತಿಲ್ಲಿ ಇರಬೇಕು ಅಂತ ಬರೆದಿದೆ. ಶಿವ ಕರೆಸ್ಕೊಂಡಿದ್ದಾರೆ. ಸೊ ಬೃಹದೇಶ್ವರ ಟೆಂಪಲ್ ದೊಡ್ಡದಿದೆ ಗಾಯ್ಸ್, ಇಡೀ ನಮ್ಮ ಇಂಡಿಯಾಕ್ಕೆ ದೊಡ್ಡದು ಅಂತ ಹೇಳ್ಬೋದು ಶಿವ ಟೆಂಪಲ್. ನನಗೆ ಕವರ್ ಮಾಡ್ಕೊಬರೋಣ ನಾವು. ಎರಡು ಕಾಣಿ, ಮೂರನೇದಕ್ಕೆ ಇಲ್ಲಿ ಟೆಂಪಲ್ ಗೋಪುರ. ಬೃಹದೇಶ್ವರ ಟೆಂಪಲ್ ಎಷ್ಟು ಸಖತ್ತಾಗಿದೆ ಅಲ್ಲ, ನಾಗರ ಎಡೆ ಥರ ಕಾಣ್ತಾ ಇದೆ ಎಲ್ಲ. ಮೇಯ್ನ್ ಎಂಟ್ರೆನ್ಸಿಂದ ಬರ್ತೀವಿ, ಅಲ್ಲಿಂದ ನಂದಿ ವಿಗ್ರಹ ಒಂದು ಮುಂದೆ ಇದೆ, ಅದ್ರ ಮುಂದ್ಗಡೆ ಟೆಂಪಲ್ಗೆ ವಿಸಿಟ್ ಆಗ್ತೀವಿ. ಅಲ್ಲಿ ದೊಡ್ಡದಾಗಿ ಬೃಹದಾಕಾರದ ಟೆಂಪಲ್ ಇದೆ, ಅದ್ರ ಪಕ್ಕದಲ್ಲಿ ಒಂದು 2-3 ಇದೆ ನೋಡಿ ಗಾಯ್ಸ್ ಬೃಹದೇಶ್ವರ ಟೆಂಪಲ್. 1010ರಲ್ಲಿ ಕಟ್ಟಿರೋದು ಅಂದರೆ 1015 ವರ್ಷಗಳ ಹಿಂದೆ ಬಿಲ್ಡ್ ಮಾಡಿರುವಂಥದ್ದು. ರಾಜರಾಜ ಚೋಳ 1 ಅಂತ ಇದ್ದರು, ಅವ್ರು ಕಟ್ಟಿರೋದು. ಸೊ ಇದು ಚೋಳ ಡೈನೆಸ್ಟಿ ಅವ್ರು ಕಟ್ಟಿದ್ದು ಗಾಯ್ಸ್. 1000 ವರ್ಷ ಇತಿಹಾಸ ಐತೆ. 1000 ಇರಬೇಕಲ್ಲ ನಮಗೆ ಮಹಮ್ಮದ್ ಗಜ್ನಿ ಆಡಳಿತ 17 ಬಾರಿ ದಂಡಯಾತ್ರೆ ಮಾಡಿದ್ದ ನಮ್ಮ ಭಾರತಕ್ಕೆ. ಬಟ್ ರಾಜ ಇದ್ರಲ್ಲ ಆವಾಗ ಇದನ್ನು ಬಿಲ್ಡ್ ಮಾಡಿರೋದು. ಸಖತ್ತಾಗೈತಿ ಗಾಯ್ಸ್. ನಮ್ಮದು ಯಾವ ಥರ ಹಂಪಿ ವಿಜಯನಗರ ಸಾಮ್ರಾಜ್ಯದವ್ರದ್ದು ಯಾವ ಥರ ಹಿಸ್ಟಾರಿಕಲ್ ಇದೆ ಆ ರೀತಿ ಫೇಮಸ್ ಗಾಯ್ಸ್ ಇದು. 1010ರಲ್ಲಿ ಇದು ಕಂಪ್ಲೀಟ್ ಆಗಿರೋದು ಗಾಯ್ಸ್. 1000 ವರ್ಷ ಇತಿಹಾಸ ಐತೆ. ಚೋಳ ಡೈನೆಸ್ಟಿ ಇಲ್ಲಿ ಜಾಸ್ತಿ ಇದು ಮಾಡಿದ್ದು. ಇಲ್ಲಿ ಡ್ರೋನ್ ಏನೂ ಆರ್ಸಂಗಿಲ್ಲ, ಪ್ಲಾಸ್ಟಿಕ್ ಫ್ರೀ ಝೋನ್ ಅಂತ ಹಾಕಿದ್ದಾರೆ. ಎಂಟ್ರಿ ಫ್ರೀಸ್ ಯಾವುದೋ ದುಡ್ಡು ಗಿಟ್ಟು ಕೊಡಬೇಕಾ? ಎಂಟ್ರಿ ಫ್ರೀ ಇರುತ್ತೆ ಐ ಥಿಂಕ್ ಅಂದ್ಕೊಳ್ತೀನಿ. ಇದು ಕಾವೇರಿ ರಿವರ್ ಬ್ಯಾಂಕಲ್ಲಿರೋದು. ಸೊ ಕಾವೇರಿ ನಮ್ಮ ಕರ್ನಾಟಕದ ತಲಕೋಡ ಅಲ್ಲಿ ಹುಟ್ಟಿ ಇದು ಫ್ಲೋ ಆಗ್ತಾ ಬರುತ್ತೆ. ಬನ್ನಿ ಗಾಯ್ಸ್ ಒಳಗಡೆ ಹೋಗಿ ನೋಡೋಣ ಹೆಂಗಿರುತ್ತೆ. ಎಂಟ್ರೆನ್ಸಲ್ಲಿ ಎಷ್ಟು ಜನ ಇದ್ದಾರೆ ಹೋಗ್ತಾ ನೋಡೋಣ. ಗಾಯ್ಸ್ ಸಕ್ಕತ್ತಿದೆ ಗಾಯ್ಸ್ ಟೆಂಪಲ್ ಮಾತ್ರ ನೋಡಿ. ಎಂಟ್ರೆನ್ಸಲ್ಲಿ ಒಂದಾಯ್ತಾ, ಇಲ್ಲೂ ಒಂದು ಗೋಪುರ ಇದೆ, 2ನೇ ಗೋಪುರ ಐತೆ ಇಲ್ಲಿ, ಅಲ್ಲೂ ಒಂದು ಗೋಪುರ, 3 ಗೋಪುರ ಐತೆ. ಇಡೀ ನಮ್ಮ ದಕ್ಷಿಣ ಕರ್ನಾಟಕಕ್ಕೆ ಇದು ಬಿಗ್ ಟೆಂಪಲ್ ಅಂತ ಹೇಳ್ಬೋದು ಬೃಹದೇಶ್ವರ ಟೆಂಪಲ್ ನೋಡಿ. ಅದ್ರ ಹಿಸ್ಟಾರಿಕಲ್ ಇಲ್ಲಿ ಹಾಕಿದ್ದಾರೆ. ಚೋಳರಾಜ 985ರಲ್ಲಿ ಸ್ಟಾರ್ಟ್ ಮಾಡಿ 1014 ಇದು ಕನ್ಸ್ಟ್ರಕ್ಷನ್ ಫಿನಿಶ್ ಆಗಿದ್ದು ಮಾನ್ಯುಮೆಂಟಲ್ಲು ಬೃಹದೇಶ್ವರ ಟೆಂಪಲ್ ಅಂತಿದೆ. ನಾನು ನಿಮ್ಗೆ ಹೇಳ್ತೀನಿ. ದ ಚೋಳ ದಿ ಮೈಟೆಸ್ಟ್ ರೂಲರ್ ಆಫ್ ದ ಸೌತ್ ಇಂಡಿಯಾ ಅಟ್ ದ ಪಾಯಿಂಟ್ ಆಫ್ ವೈಲ್ಡ್ ಸ್ವಾರ್ ಓವರ್ ಮೇಜರ್ ಪಾರ್ಟ್ಸ್ ಆಫ್ ದ ಸೌತ್ ಇಂಡಿಯಾ, ಶ್ರೀಲಂಕಾ. ದ ಮೇಡ್ ಪ್ರೆಸೆನ್ಸ್ ಆಫ್ ದ ಫೀಲ್ಡ್ ನಾರ್ತ್ ಇಂಡಿಯಾ ಈವನ್ ಸೌತ್ ಈಸ್ಟ್ ಏಷ್ಯಾ ಮೀಡಿಯವಲ್ಲು. ದ ರೈಸ್ ಆಫ್ ವಿಜಯಾಲಯ 850-871 ಡಿಫೀಟಿಂಗ್ ಪಲ್ಲವಾಸ್, ಪಾಂಡ್ಯಾಸ್ ಆ್ಯಂಡ್ ಮುತ್ಯಾಸ್ ಫಾರ್ ದ ವೇ ಟು ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಚೋಳ ಇಂಪೀರಿಯಲ್ ಲೈನ್, ಚೋಳ ಕಿಂಗ್ಡಮ್. ನೋಡಿ ಟೆಂಪಲ್ ಯಾವ ಥರ ಇದೆ ಅಂದರೆ, ಮೊದಲನೇದು ಗೋಪುರದಿಂದ ಬಂದು 2ನೇ ಗೋಪುರ, 3ನೇದು ನಾವಿರೋದು ಈಗ 3ನೇದು ಎಂಟ್ರೆನ್ಸಲ್ಲಿದ್ದೀವಿ. ನೆಕ್ಸ್ಟ್ ಒಂದು 7ನೇದು ಬೃಹದೇಶ್ವರ ಟೆಂಪಲ್ ಹೆಂಗಿದೆ ಅಂತ ಒಂದು ರೋಡ್ ಮ್ಯಾಪ್. ಗಾಯ್ಸ್ ಸಖತ್ತಾಗಿದೆ ನೋಡಿ ಬೃಹದೇಶ್ವರ. ಅಲ್ಲಿ ನಂದಿ ಕಾಣ್ತಾ ಇದೆಯಲ್ಲ, ಅದು ನಂದಿ 3 ಫೀಟ್ ಹೈಟ್ ಇದೆ, 6 ಫೀಟ್ ವೈಡ್ ಇದೆ. ಕ್ಲಾಕ್ ರೂಮ್ ಅಂಡ್ ಶೂ ರೆಪಾಸಿಟ್ರಿ. ಇವರಿಬ್ರು ಯಾವ ಕಡೆ ಹೋದ್ರು ನಮ್ಮ ಜೊತೆ ಬಂದವರು. ನನಗೆ ಕವರ್ ಮಾಡ್ಕೊಬರೋಣ ನಾವು. ಚೆನ್ನಾಗಿದೆ ಅಲ್ಲ ಪ್ಲೇಸು. ಶಿವಂದು 2 ಕಡೆನೂ ನೋಡಿ, ಎಂಟ್ರೆನ್ಸಲ್ಲಿ 2 ಕಡೆನೂ ಶಿವನ ಸ್ಟ್ರಕ್ಚರ್ ಹಾಕಿದ್ದಾರೆ. ಇಲ್ಲೂ ಆಲ್ರೆಡಿ ಒಂದು ಗೋಪುರ ನಾವು ದಾಟಾಯಿತು. ಮುಂದೆ ಇರೋ ಚಿಕ್ಕದಿದೆ, ಇದು ದೊಡ್ಡ ಗೋಪುರ. ಇದು ಸೇಮ್ ಅಲ್ಲಿ ರಾಷ್ಟ್ರದ ಗಿಣಿಗಳೆಲ್ಲ ಅಲ್ಲೇ ಕೂತಿದ್ದಾವೆ. ದ್ರಾವಿಡಿಯನ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ಲಿಂದ ಕಟ್ಟಿದ್ದಾರೆ. ಆದರೂ ಶೇಪ್ ಎಲ್ಲ ಮಾಡಬೇಕು ಅಂದರೆ ಎಷ್ಟು ಯೋಚನೆ ಮಾಡಿ ಗಾಯ್ಸ್. ಅಷ್ಟು ವರ್ಷದಿಂದ ಇನ್ನೂ ಇದು ಇದೆ ಅಂದರೆ ಅಲ್ಲಿ ಬಳಸಿರುವಂಥ ಕೆತ್ತನೆ ಆಗಿರ್ಬೋದು, ಯೂಸ್ ಮಾಡಿರುವಂಥ ಟೆಕ್ನಾಲಜಿ ಸಖತ್ತಾಗಿದೆ ಅಲ್ಲ ಗಾಯ್ಸ್. ಕ್ಯಾಮ್ರಾ ಅಲೋ ಇಲ್ವಂತೆ, ಮೊಬೈಲಲ್ಲಿ ಬೇಕಾದ್ರೆ ಶೂಟ್ ಮಾಡ್ಬೋದಂತೆ. ಇಲ್ಲೆಲ್ಲ ಲೈಟಿಂಗ್ಸ್ ಹಾಕ್ಸಿದ್ದಾರೆ ಗಾಯ್ಸ್. 9 ಗಂಟೆವರೆಗೂ ಇರುತ್ತಲ್ಲ ಲೈಟಿಂಗ್ಸ್ ಸಖತ್ತಾಗಿರುತ್ತೆ. ನಮಗೆ ಟ್ರೈನ್ ಲೇಟ್ ಆಗಿದ್ರೆ ಸರಿ ಆಗ್ತಿತ್ತು ಗಾಯ್ಸ್. 7 ಗಂಟೆಗೆ ಟ್ರೈನ್ ಇದೆ ತಂಜಾವೂರಿಂದ ಡೈರೆಕ್ಟ್ ಬೆಂಗಳೂರು. ಅದು ಮಿಸ್ ಮಾಡ್ಕೊಂಡೆ, ಬೇರೆ ಟ್ರೈನ್ ಇಲ್ಲ. ಸೊ ಅದು ಕ್ಯಾಪ್ಚರ್ ಮಾಡಬೇಕು ಅಂದರೆ ಬೇಗ ನೋಡ್ಕೊ ಹೋಗ್ಬೇಕಿನ್ನು. ಆಹಾ ಏನಕ್ಕೆ ಅದನ್ನ ದೊಡ್ಡ ಟೆಂಪಲ್ ಅಂತ ಕರೀತಾರೆ ಅಂತ ಈಗ ಗೊತ್ತಾಯಿತು. ನಾವು ಇಲ್ಲಿಂದ ಎಂಟ್ರಿ ಆದರೆ ನೋಡಿ, ಇಲ್ಲಿಂದ ಅಲ್ಲಿವರೆಗೆ ಒಂದು 100 ಮೀಟರ್ಸೇ, 100ಗಿಂತ ಜಾಸ್ತಿ ಮೀಟರ್ಸೇ ಆಗುತ್ತೆ. ಅದ್ರ ಸುತ್ತ ಕಾಂಪೌಂಡ್ ರೀತಿ ಕಟ್ಕೊಂಡವ್ರೆ, ಅದ್ರ ಮಧ್ಯೆ ಟೆಂಪಲ್ ಐತೆ. ಈಗ ನಾವು ಬೇಲೂರು ಟೆಂಪಲ್ಗೆ ಹೋದರೆ ಹಾಸನದಲ್ಲಿರೋದಕ್ಕೆ ಅಲ್ಲೂ ಅಷ್ಟೇ ಎಂಟ್ರಿ ಆದಮೇಲೆ ಇದೇ ರೀತಿ ಒಂದು ಕಾಂಪೌಂಡ್ ರೀತಿ ಐತೆ ಸರೌಂಡು. ಅದ್ರ ಮಧ್ಯದಲ್ಲಿ ಐತೆ ಒಂದು ಜಗತಿ ಮಾಡವ್ರೆ, ಜಗತಿ ಮೇಲೆ ಟೆಂಪಲ್ ನಿರ್ಮಿಸ್ತಾವ್ರಲ್ಲ ಆ ಥರ ಮಾಡಿರ್ತಾರೆ ಇಲ್ಲೂ ಕೂಡ. ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಯಾರು ಸಾಹಿತ್ಯಕ್ಕೆ ಏನೇನು ಕೊಡುಗೆ ಕೊಟ್ಟರು ಅಂತ ಓದ್ಬೇಕಾದ್ರೆ ನೋಡ್ತಾ ಇದ್ವಿ. ಸೊ ಇದು ಆರ್ಕಿಟೆಕ್ಚರ್ಗೆ ಚೋಳ ಮನೆತನ ಸಾಂಪ್ರದಾಯಿಕ ಕಲೆ ಕೊಟ್ಟಿರೋಂಥ ಆರ್ಕಿಟೆಕ್ಚರು.
ಅವ್ರ ಹೆಸರು ಇನ್ನೂ ಅಜರಾಮರಗಳು ಉಳ್ಕೊಳ್ಳುತ್ತೆ ನೋಡಿ. ರಾಜರಾಜ ಚೋಳ ಒನ್ನು ಕಟ್ಟಿಸಿದ್ದು 1010ರಲ್ಲಿ ಅಂತ. ಚೋಳ ಡೈನಸ್ಟಿ ತುಂಬ ಮಾಡಿದ್ದಾರೆ ಗಾಯ್ಸ್. ಈಗ ಪೊನ್ನಿಯಿನ್ ಸೆಲ್ವನ್ ಮೂವಿಲಿ ಕೂಡ ಅದನ್ನೇ ಸ್ವಲ್ಪ ನೋಡ್ಬೋದು ನೀವು. 100 ವರ್ಷದ ಕಟ್ಟಡ ಇನ್ನೂ ಉಳಿಸ್ಕೊ ಬಂದವರಲ್ಲ, ಯಾರು ಡೆಸ್ಟ್ರಾಯ್ ಮಾಡಿದೆ ಅಲ್ವಾ. ಆಮೇಲೆ ಇನ್ನೊಂದು ಗಾಯ್ಸ್, ಇಲ್ಲಿ ಪೂಜೆ ಮಾಡೋದು ಶಿವನ ಆರಾಧನೆ, ವಿಷ್ಣುವಿನ ಆರಾಧನೆ ಅಲ್ಲ, ಶಿವನ ಆರಾಧನೆ. ನಂದಿ ಇರೋದ್ರಿಂದ ನೀವು ಅಬ್ಸರ್ವ್ ಮಾಡ್ಬೋದು. 3 ಫೀಟ್ ಹೈಟ್ ಇದೆ, ವೈಡ್ 6 ಫೀಟ್ ವೈಡ್ ಇದೆ ಇದು ಟೆಂಪಲ್ಲು. ಅದೊಂದು ಇದ್ರ ವಿಶಿಷ್ಟತೆ. ಇಷ್ಟು ದೊಡ್ಡ ನಂದಿ ಅಲ್ವಾ. ನಂದಿಗೆ ಹಾಲು ಅಭಿಷೇಕ ಮಾಡೋದಕ್ಕೆಲ್ಲ ಅಲ್ಲಿಗೆ ಜಾಸ್ತಿ ಇದು ಮಾಡ್ಕೊಂಡವ್ರೆ. ಮೇನ್ ಟೆಂಪಲ್ಗೆ ಹೋಗಿ ಬಂದ್ಬಿಡೋಣ, ಶಿವನ ಟೆಂಪಲ್ಗೆ. ಅದಕ್ಕೆ ಅಲ್ಲಿ ಸ್ಲಿಪ್ಪರ್ನೆಲ್ಲ ಬಿಡಿಸೋದು ಗಾಯ್ಸ್. ಇಲ್ಲಿ ಮುಂದುಗಡೆ ನಂದಿಗೂ ಮಂಟಪ ಚೆನ್ನಾಗಿದೆ. ಮೈನ್ ಟೆಂಪಲ್ಲು ಶಿವ. ದಟ್ಸ್ ಕಾಲ್ ಇದು ಬೃಹದೇಶ್ವರ ಟೆಂಪಲ್, ಬಿಗ್ ಟೆಂಪಲ್. ನೋಡೋಣ ಹೆಂಗಿದೆ ಅಂತ. ನಮ್ಮಲ್ಲಿ ಹಂಪಿ ಏನು ಪಟ್ಟದಕಲ್ಲು, ಬಾದಾಮಿ, ಐಹೊಳೆ, ಇಲ್ಲಿ ಹಿಸ್ಟಾರಿಕಲ್ ಪ್ಲೇಸ್ ಇತ್ತಲ್ಲ ಅದೇ ರೀತಿ. ಎಷ್ಟು ದೊಡ್ಡದೈತೆ, ಸ್ಟೆಪ್ಸೇ 3 ಸ್ಟೆಪ್ಸ್ ಐತೆ. ಬಾಗಿಲುಗಳು ಎಷ್ಟು ದಪ್ಪ, ಲಾಕ್ ನೋಡಿ ಗಾಯ್ಸ್ ಎಷ್ಟು ದಪ್ಪ ಇದೆ. ಫೋಟೋ ಏನೋ ತೆಗೆದಿಲ್ಲ. ಬೃಹದೇಶ್ವರ ಟೆಂಪಲ್ ಎಷ್ಟು ಸಖತ್ತಾಗಿದೆ ಅಲ್ಲ. ನಾಗರ ಎಡೆ ಥರ ಕಾಣ್ತಾ ಇದೆ ಎಲ್ಲ. ಇಲ್ಲಿಂದನೇ ಇಲ್ಲೇ ಇರೋದು ವಿಗ್ರಹ. ಒಳಗಡೆ ನೋಡಿದ್ರೆ ನೋಡಿ, ಹೊರಗಡೆ ಬಂದರೆ ಈ ಥರ ಇದೆ ನೋಡಿದ್ರು. ಜಗತ್ತು ಎಷ್ಟು ಎತ್ತರ ಐತೆ, ಆ ಜಗತ್ತಿ ಮೇಲೆ ಅದನ್ನು ಮಾಡಿರುವಂಥದ್ದು. ಇದ್ರ ಸುತ್ತ ಜಾಗ ಇದೆ ನೋಡಿ, ಪಾರ್ಕಿಂಗ್ ಲಾಟ್ ರೀತಿ ಮಾಡಿದ್ದಾರೆ. ಸೊ ಮೇನ್ ಶಿವನ್ ಟೆಂಪಲ್ ಆದಮೇಲೆ ಇದು ನೋಡಿ ಇದೆ, ಚೆನ್ನಾಗಿದೆ ಅಲ್ಲ. ಇದು ಒಂದು ಟೆಂಪಲ್ ಯಾವುದೋ ಇದೆ. ಒಳಗಡೆ ಅಂತೂ ಸಿಕ್ಕಾಬಟ್ಟೆ ಸೆಕೆ. ಇವಾಗಲೇ ನಮಗೆ ಫ್ಯಾನ್ ಹಾಕಿದ್ದಾರೆ, ಆದರೂ ಕೂಡ ಸೆಕೆ. ಇನ್ನು 1000 ಇಸ್ವಿ ಆವಾಗ ಕಟ್ಟಿದಾಗ ಅವ್ರು ಎಷ್ಟು ರೀತಿ ಸೆಕೆ ಇರಬಾರ್ದು ಅವ್ರು ಯೋಚನೆ ಮಾಡಿ. ಅವಾಗ ಏನು ಇರಲಿಲ್ಲ ಈ ಥರ ಫ್ಯಾನ್ ಈ ಥರ ಎಲ್ಲ. ಆವಾಗ ಯಾವ ರೀತಿ ಇರಬೇಕು ಅವರು, ಇಂಪಾಸಿಬಲ್ ಅಲ್ಲ, ನೆನಪಿಸ್ಕೊಳ್ಳೋಕ್ಕೂ ಆಗಲ್ಲ. ಆವಾಗ ಅವರೆಲ್ಲ ಸೆಕೆಗೆ ಯಾವ ಥರ ಇದು ಮಾಡಿರ್ಬೋದು. ಆಗ ಬೇರೆ ಆಲ್ಟರ್ನೇಟಿವ್ ಏನಾದ್ರು ಇರ್ಬೋದು, ಬಟ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಎಲ್ಲ ದೊಡ್ಡ ದೊಡ್ಡ ಕಲ್ಲುಗಳು ಯೂಸ್ ಮಾಡಿದ್ದಾರೆ. ಶಿವನ ವಿಗ್ರಹ ದೊಡ್ಡದಿತ್ತಲ್ಲ, ಅದು ಸಖತ್ತಾಗಿದೆ. 1000 ವರ್ಷ ಹಳೆ ಟೆಂಪಲ್ ಆದರೂ ಇನ್ನೂ ಅದ್ರ ಭವ್ಯತೆ ಕಾಪಾಡ್ತಾ ಇದೆ. ಇನ್ನೂ ಪೂಜೆ ನಡೀತಾ ಇದೆಯಲ್ಲ, ಅದಕ್ಕೆ ಮೆಚ್ಚಬೇಕು. ನಮ್ಮ ಹಂಪಿ ಅಲ್ಲೂ ಕೂಡ ಇದೇ ರೀತಿ ಟೆಂಪಲ್ದು ಏನಾದರೂ ಪೂಜೆ ಪುನಸ್ಕಾರ ಇದ್ದಿದ್ರೆ ಅದು ಕೂಡ ಇನ್ನೂ ಹೆಚ್ಚು ಹೆಸರು ಮಾಡಿರೋದೇನೋ. ಬಟ್ ಅಲ್ಲೆಲ್ಲೂ ಅಷ್ಟೇ ನಾನು ಪೂಜೆ ನೋಡಿಲ್ಲ. ಬನ್ನಿ ಹೋಗೋಣ. ಓ, ಇಲ್ಲೂ ಒಂದು ಯಾವುದೋ ಟೆಂಪಲ್ ಇದೆ. ಇದು ಅಷ್ಟೇ ಗೈಸ್ ನೋಡಿ, ಬಾಟಮಿಂದ ಎಷ್ಟು ಎತ್ತರ ಇದೆ. ಇವಾಗ ಇದು ಅವರು ಗಾರ ಹಾಕಿದ್ದಕ್ಕೆ ಇದೆ ಇನ್ನೂ ಹೈಟ್ ಕಾಣ್ತೈತಿ ಟೆಂಪಲ್. ಇಲ್ಲಾಂದರೆ ಇನ್ನೂ ಎಷ್ಟು ಹೈಟ್ ಇತ್ತು ಗೊತ್ತಾ ನೋಡಿ. ಅದಷ್ಟು ಜಗತ್ತಿ ಅಲ್ಲೆಲ್ಲ ಕಲ್ಲು ಹಾಕಿದ್ದಾರೆ. ಅದಕ್ಕಿಂತ ಮುಂಚೆಯಿಂದ ಇನ್ನೂ ಎತ್ತರ ಕಟ್ಟಿರ್ತಾರೆ ಹೈಟಾಗಿ. ಅಲ್ಲಿ ಮುಂದೆ 1, 2 ಕಾಣಿ, 3ನೇದಕ್ಕೆ ಇಲ್ಲಿ ಟೆಂಪಲ್ದು ಗೋಪುರ. ಅಲ್ಲಿ ಯಾವುದಾಗ ಎಂಟ್ರೆನ್ಸ್ ಇರುತ್ತೆ ಕಾಂಪೌಂಡ್ ಮುಂದೆ, ಅಲ್ಲಿ ಗೋಪುರ ಜಾಸ್ತಿ ಮಾಡ್ತಾರೆ ದ್ರಾವಿಡಿಯನ್ ಸ್ಕಲ್ಪ್ಚರಲ್ಲಿ ನೋಡಿ. 2 ಕಡೆನೇ ಎಂಟ್ರಿ ಮಾಡಿದ್ದಾರೆ, 2 ಕಡೆನೇ ಎಕ್ಸಿಟ್ ಮಾಡಿದ್ದಾರೆ ಗೈಸ್. ಇದ್ರ ಒಳಗಡೆ ತುಂಬ ಟೆಂಪಲ್ಗಳಿದೆ ನೋಡಿ. ಅಲ್ಲೂ ಒಂದು ಟೆಂಪಲ್ ಇದೆ. ಇವಾಗ ಒಂದು ನೋಡಿದ್ವಲ್ಲ, ಇದೊಂದಾಯಿತು. ಇಲ್ಲ ಒಂದು ಟೆಂಪಲ್ ಇದೆ, ಅಲ್ಲೇ ಒಂದಿದೆ, ಅದನ್ನು ನೋಡೋಣ ನೋಡಿ. ಒಳಗಡೆ ಈ ಥರ ಟೆಂಪಲ್ಗಳು ಮಾಡಿದ್ದಾರೆ. ಬಟ್ ಮೈನ್ ಟೆಂಪಲ್ ಇರೋದು ಇಲ್ಲಿ ನೋಡಿ. ಇದ್ರದ್ದು ಎಷ್ಟು ಹೈಟ್ ಐತೆ, ಎಷ್ಟು ಹೈಟ್ ಐತಿದೆ. ಬೃಹದಾಕಾರದಲ್ಲಿ ಕೆತ್ತಿರುವಂಥದ್ದು ಎಲ್ಲ ಕಲ್ಲೇ ಯೂಸ್ ಮಾಡಿರೋದು ಗಾಯಿಸಿ. ಎಷ್ಟು ಸಖತ್ತಾಗಿ ಕಟ್ಟವ್ರೆ ನೋಡಿ. ಇನ್ನು ಮಳೆ ಬಂದು ಅದು ಏನೇ ಆದರೂ ಏನೂ ಆಗೋಲ್ಲ ಅದಕ್ಕೆ ನೋಡಿ. 1000 ವರ್ಷ ಹಿಂದೆ ಕಟ್ಟಿರೋದು ಭವ್ಯತೆ ಇನ್ನೂ ಹಂಗೆ ಐತೆ. ಗಾಯ್ಸ್ ಇದು ಹಿಂಗಿದೆ ಅಷ್ಟು ಗೋಪುರ. ಬಿಟ್ರೆ ಈ ಕಡೆ ಇಷ್ಟಿದೆ ಅದು. ಬನ್ನಿ ಇಲ್ಲಿ ಟೆಂಪಲ್ಗೆ ಹೋಗೋಣ. ಇಲ್ಲಿ ಯಾವುದೋ ಮಹಾಲಕ್ಷ್ಮಿನ, ಆ ಕಡೆ ಈಶ್ವರ, ಈ ಕಡೆ ಲಕ್ಷ್ಮೀದು ಅನ್ಸುತ್ತೆ ನೋಡಿ ಗಾಯ್ಸ್. ಇಲ್ಲಂತೂ ಬೆಳಕು, ನಾವು ಆವಾಗ ಬೆಳಕು ಇರಲಿಲ್ಲ, ದೀಪ ಕಸ್ಕೊಳ್ತಾ ಇದ್ರಿ.
ಗೈಸ್ ಎಲ್ಲ ಟೆಂಪಲ್ ಸ್ಟ್ರಕ್ಚರ್ ನೋಡಿ, ಇದ್ರ ಪೂರ ಫಸ್ಟ್ ಔಟ್ ಸೈಡ್ ಎಲ್ಲ ಇದನ್ನೇ ಮಾಡವ್ರೆ. ಇದ್ರ ಪೂರ ಲಿಂಗನೇ ನಿರ್ಮಿಸಿದ್ದಾರೆ. ಈ ಥರದ್ದು ನಮ್ಮ ಊರುಗಳ ದೇವಸ್ಥಾನಗಳಲ್ಲಿ ಒಂದೇ ಒಂದು ಲಿಂಗ ಹಾಕಿರ್ತೀವಿ ನೋಡಿ, ಇದ್ರ ಸುತ್ತ ಲಿಂಗಗಳನ್ನೇ ಮಾಡಿದ್ದಾರೆ. ಅಲ್ಲಿ ಬೃಹದಾಕಾರದ ಒಂದು ಲಿಂಗ ಮಾಡಿದ್ದಾರೆ, ಅದಕ್ಕೆ ಮೇಯ್ನಾಗಿ ಪೂಜೆ ನಡೆಯುತ್ತೆ ನೋಡಿ. 12ನೇ ಶತಮಾನದಲ್ಲಿ ನಮ್ಮ ಕರ್ನಾಟಕದಲ್ಲೂ ಅದೇ ತಾನೇ ಶಿವಶರಣರು ಮಾಡಿದ್ದು. ಶಿವನ ಮೇಲೇ ಅಷ್ಟು ಭಕ್ತಿ ಹೊಂದಿದ್ರು. ಜೈನ ಫಿಲಾಸಫಿನ ಅಷ್ಟೇ ಇತ್ತು. ಜೈನ ಧರ್ಮ ಅದಿದ್ದರೂ ಕೂಡ 12ನೇ ಶತಮಾನದಲ್ಲಿ ಅದರ ಶಿವನ ಬಗ್ಗೆ ಅವರೆಲ್ಲ ವಚನ ಸಾಹಿತ್ಯ ಆಗಿರ್ಬೋದು ಅದೆಲ್ಲ ಮುಂದುವರಿತು. ಬಸವಣ್ಣ ಆಗಿರ್ಬೋದು, ಅಕ್ಕ ಮಹಾದೇವ ಆಗಿರ್ಬೋದು, ಅಲ್ಲಮ್ಮ ಪ್ರಭು ಆಗಿರ್ಬೋದು, ಅಲ್ಲ ನೀ ಪೆದ್ದಣ್ಣ, ಎಷ್ಟು ಜನ ಸಿಗ್ತಾರೆ. ಅವರೆಲ್ಲರೂ ಶಿವನ ಆರಾಧಕರು. ಶಿವನ ಮೇಲೆ ಇಟ್ಟಿದ್ದಂಥ ಭಕ್ತಿ ಸೇಮ್ ಇವಾಗಲೂ 1000 ಇಲ್ಲೂ ಕೂಡ ಅದೇ ಶಿವನ ಆರಾಧಕರೇ ಇದ್ದಿದ್ದು ಅಷ್ಟಲ್ಲ. ಓಲ್ಡ್ ಬಾವಿನೂ ಕೂಡ ಹಂಗೆ ಬಿಟ್ಟಿದ್ದಾರೆ. ಮೊದಲು ನೀರು ಬರ್ತಾಯಿತ್ತು ಅನಿಸುತ್ತೆ, ಬಟ್ ಇವಾಗ ಏನಿಲ್ಲ. ಇದರೊಳಗಡೆ ಖಾಲಿ ಇದೆ. ಬಟ್ ನೀರು ಇಲ್ಲಿದ್ದಾಗ ಈ ನೀರನ್ನೇ ಯೂಸ್ ಮಾಡ್ಕೊಳ್ತಿದ್ರು ಅಂತ ಹೇಳ್ಬೋದು ಟೆಂಪಲ್ಗೆ. 1000 ವರ್ಷಗಳ ಹಿಂದೆ ಗಾಯ್ಸ್. ಈ ಬೇವಿನ ಮರ ಹಾಕಿರೋದು ಇತ್ತೀಚೆಗೆ ರೀಸೆಂಟಾಗಿ ಹಾಕಿರ್ಬೋದು ನೋಡಿ. ಇನ್ನೂ 4-5 ಟೆಂಪಲ್ ಇದೆ, ಬನ್ನಿ ತೋರಿಸ್ಕೊಡ್ತೀನಿ ನೋಡಿ. ಪೂರ ಸುತ್ತ ಎಲ್ಲ ಲಿಂಗನೇ ಹಾಕಿದ್ದಾರೆ. ಶಿವ ಬಂದು ಕಾಪಾಡ್ತಾನೆ ಎಲ್ಲನೂ ಅಂತ. ಇದಾಗಿ ನೀರು ಸುರಿತಾ ಇದೆ ಇಲ್ಲಿ. ಫೋಟೋ ಯಾರು ಚೆನ್ನಾಗಿ ತೆಗಿಯೋರನ್ನ ಕರ್ಕೊಬಂದ್ಬಿಟ್ರೆ ಒಂದೊಂದು ಮುಂದೆನೂ ನಿಂತ್ಕೊ ಫೋಟೋ ಪೋಸ್ ಕೊಡ್ತಾರೆ, ತೆಗಿತಾ ಇರ್ತಾರೆ. ಬಟ್ ಇದೇ ಹೈಲೈಟ್ ಗಾಯ್ಸ್. ನಮ್ಮ ಹಂಪಿಯಲ್ಲಿ ಹೊಡೆದೋಗಿದೆ, ಮುಂದ್ಗಡೆ ಹೊಡೆದಾಕ್ಬಿಟ್ಟಿದ್ದಾನೆ. ಯಾವನು ಹೇಳಿ ಹೊಡೆದಾಕಿದ್ದು? ಯಾರೋ ಬಂದಿದ್ದು. ಅದು ನಾವು ಉಗ್ರ ನರಸಿಂಹನ ಅವತಾರನೂ ಕೂಡ ಹೊಡೆದಾಕಿದ್ದಾರೆ ವಿಗ್ರಹದಲ್ಲಿ. ಐತಿನಿ ಗಜನಿನೋ ಯಾರೇ ಇರಬೇಕು, ಅವರೇ ಬಂದಾಗ ಹೊಡೆದಾಕಿದ್ದು. ತುಂಬ ಕೇರಳದವರು ಇದ್ದಾರೆ ನಾನು ನೋಡ್ದಂಗೆ. ಕೇರಳ ಕಲ್ಚರ್ ಎದ್ದು ಬಂದು ಕಾಣ್ತದೆ. ನೆನ್ನೆ ಮಧುರಾ ಮೀನಾಕ್ಷಿ ಕಂಪ್ಲೀಟ್ ಮಾಡಿದ್ವಿ. ಹಂಗೆ ಅಲ್ಲಿ ಪ್ಯಾಲೇಸ್ ಹೋಗಿದ್ವಿ. ಅದಾದಮೇಲೆ ನೆಕ್ಸ್ಟು ಅಲ್ಲಿಂದ ಇನ್ನೊಂದು ಗೊಂಡ ಸಮಥಿಂಗ್ ಏನೋ ಟೆಂಪಲ್ ಹೋಗಿದ್ವಿ. ಆ ಟೆಂಪಲ್ ಆದಮೇಲೆ ರಾಮೇಶ್ವರಂ ಹೋಗಿದ್ವಿ. ರಾಮೇಶ್ವರಂ ಆದಮೇಲೆ ಅಲ್ಲಿಂದ ಧನುಷ್ಕೋಟಿಗೆ ಹೋಗಿ ಧನುಷ್ಕೋಟಿಯಿಂದ ಮ್ಯೂಸಿಯಂ ನೋಡಿಕೊಂಡು ಲಾಸ್ಟ್ ಪ್ಲೇಸು ಇಲ್ಲಿಗೆ ಬಂದಿದ್ದೀವಿ. 7 ಗಂಟೆಗೆ ಟ್ರೈನ್ ನೋಡ್ಕೊತ್ಬಿಡೋದು. ಈ ಟೆಂಪಲ್ ಇಷ್ಟ ಆಯಿತು ಗಾಯ್ಸ್ ನನಗೆ. ಏನಿದೆ ಅಂತೀರ ಟೆಂಪಲು, ಅಷ್ಟು ದೊಡ್ಡದು, ಇಲ್ಲಿಂದ ಅಷ್ಟು ಉದ್ದ ಐತೆ ಗಾಯ್ಸ್. ಇಷ್ಟೇ ಆಲ್ಮೋಸ್ಟ್ ಕಾಣುವಂಥದ್ದು ಕ್ಯಾಮ್ರಾಗೆ ವೀಡಿಯೋ ಮಾಡಬೇಕಾದ್ರೆ. ಇದು ಮೇಲ್ಗಡೆ ಇದು ಕವರ್ ಮಾಡೋಕ್ಕಾಗಲ್ಲ, ಇದನ್ನೇ ತಮ್ಮನೇಲಿ ಹಾಕೋಬೋದು ನೋಡಿ. ಎಷ್ಟು ಮೆಟ್ಲತ್ಬಿಟ್ಟು ಅಲ್ಲಿಗೆ ಹೋಗಬೇಕು. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಗಣೇಶ ಟೆಂಪಲ್ ಇದೆ ಇಲ್ಲಿ. ಲಾರ್ಜ್ ಗಣೇಶ ಇದೆ. ಸ್ಕಲ್ಪ್ಚರ್ ನೋಟಿಸ್ಡ್ ಇನ್ಸೈಡ್ ದ ಟೆಂಪಲ್. ಆರ್ಕಿಟೆಕ್ಚರ್ ಆಫ್ ದಿಸ್ ಶ್ರೈನ್ ಇಸ್ ಸ್ಟಾಟಿಸ್ಟಿಕಲಿ ಬಿಲಾಂಗ್ ಟು ದ ಮರಾಠ ಪೀರಿಯಡ್ಗೆ ಸೇರಿದ್ದು ಇದು. ಗಣೇಶ ಇಸ್ ನಾಟ್ ದ ಸೇಮ್ ಎಸ್ ದ ಸ್ಕ್ರಿಪ್ಷನ್ ರಾಜರಾಜ 1 ರೆಫರ್ ಟು ಅಬೌಟ್ ದ 2 ಗಣೇಶ ಇಮೇಜ್ ಇದೆ. ಗಣಪತಿ ನೋ ಸ್ಮೋಕಿಂಗ್ ಅಂತ ಆಗಿದ್ದಾರೆ ಬೋರ್ಡ್. ಬರೀ ಗಾಯ್ಸ್ ಒಳಗಡೆ ಹೋಗೋಣ. ಮರಾಠ ಕಿಂಗ್ ಕಟ್ಸಿದ್ದು. ಇನ್ನೂ ಪೂಜೆ ನಡೀತಾ ಇದೆ ಇಲ್ಲಿ ಗಣೇಶನ್ಗೆ. ಆಯಿತು ಗಾಯ್ಸ್, ಇಲ್ಲಿ ಗಣೇಶ ಟೆಂಪಲ್ಲು. ಅದು ಬಿಟ್ಟರೆ ಸೈಡ್ ಎಲ್ಲ ಇನ್ನೂ ಅಷ್ಟು ಉದ್ದ ಐತೆ ನೋಡಿ. ಒಂದು ರೌಂಡ್ ಆಯಿತು, ಬನ್ನಿ ಹೋಗೋದು ಹೋಣ. ಎಲ್ಲಿ ಅವನು? ಎಲ್ಲ ಕೇರಳದವ್ರೆ ಕಪಲ್ಸ್ ಕಾಣ್ತಾವ್ರಲ್ಲ ಎಷ್ಟು ಜನ. ತಮಿಳ್ನಾಡು ತಾಂಜಾವೂರಿಗೆ ಹತ್ರ ಇದೆಯಾ? ತ್ರೀಚಿ ಬರೋದು ತಮಿಳ್ನಾಡಲ್ಲೇ ತಾನೇ, ಕೇರಳದಲ್ಲ? ಸರಿಯಾಗಿ ಇನ್ನೂ ಸರ್ ಮ್ಯಾಪ್ ನೋಡ್ಬೇಕು ನಾನು. ಇಷ್ಟೊಂದು ಜನ ಕೇರಳ ಪೀಪಲ್ಸ್ ಇದ್ದಾರಲ್ಲ ಇಲ್ಲಿ. ನಾನು ಮ್ಯೂಸಿಯಮ್ಗೆ ಹೋಗಿದಾಗ ತುಂಬ ಜನ ಅವ್ರನ್ನೇ ನೋಡಿದೆ. ನಮ್ಮ ಕರ್ನಾಟಕದಲ್ಲೂ ಅಷ್ಟೇ. ಈ ಸರಿ ಮೈಸೂರು ದಸರಾದ ಎಷ್ಟು ಜನ ನೋಡಿದೆ ನಾನು, ಮಲಯಾಳಿ ಪೀಪಲ್ಸ್. ಐಸಿ ಟೆಂಪಲ್ನ ಫಸ್ಟ್ನಿಂದ ನಾವು ಜಗತಿ ಬೇಸ್ ಅಂತ ತೊಗೊಂಡ್ರೆ ಇದನ್ನು 1 ಅಂತ ತೊಗೊಂಡ್ರೆ 2, ಇದು 3 ಅಂತ ಕನ್ಸಿಡರ್ ಮಾಡಿದ್ರೆ ಇದು 4, ಇದು 5, 6, 7 ಹಿಂಗೆ ಕನ್ಸಿಡರ್ ಮಾಡಿದ್ರೆ 8, 9, 10, 11, 12, 13, 14, 15, 16, 17, 18, 19, 20, 21 ಸ್ಟೆಪ್ಪು ಮಾಡಿರೋದು. ಲಾಸ್ಟಲ್ಲಿ ಅದನ್ನು ಇಡ್ಸಿರೋದು 21 ಸ್ಟೆಪ್ ಇದೆ ಗಾಯ್ಸ್. ದಿಸ್ ಇಸ್ ದ ವ್ಯೂ ಆಫ್ ಬೃಹದೇಶ್ವರ ಟೆಂಪಲ್. ಅದೇ ಎಂಟ್ರೆನ್ಸ್. ನಂದಿ ಇದೆ ಇರಲ್ಲ ಅಲ್ಲಿ, ನಂದಿದೆ. ಅದು ಬಿಟ್ರೆ ಇಲ್ಲಿಂದ ಇದು ಮಾತ್ರ ಎಂಟ್ರಿ. ಅಲ್ಲಿ ಸನ್ಲೈಟ್ ನಿಮಗೆ ಕಾಣ್ತಾ ಇರ್ಬೋದು. ಇದು ಪಶ್ಚಿಮ ದಿಕ್ಕು. ಸೊ ಪೂರ್ವ ದಿಕ್ಕಿಗೆ ಮುಖ ಮಾಡಿದೆ ಇದು ಟೆಂಪಲ್. ಪೂರ್ವ ದಿಕ್ಕಿಗೆ ಕಟ್ಟಿರುವಂಥದ್ದು. ಸೂರ್ಯ ಮೂಡಿದಾಗ ಎಲ್ಲರೂ ಇದು ಮಾಡಬೇಕು, ಪಶ್ಚಿಮ ಮುಳುಗಿದಾಗ ಲಾಕ್ ಆಗಬೇಕು. ಗಾಯ್ಸ್ ಹೋಗೋದ. ಟೈಮು 5:24 ಆಗಿದೆ. ಸೊ ಇದು 9 ಗಂಟೆವರೆಗೂ ಇದೆ ಓಪನಿಂಗು. 4 ಗಂಟೆಗೆ ಓಪನ್ ಮಾಡಿದ್ದಲ್ವ ಅದಕ್ಕೆ. ಸೊ ಈಗ ಆಲ್ರೆಡಿ ಎಲ್ಲ ಕಂಪ್ಲೀಟ್ ಮಾಡೋಕ್ಕಾಯಿತು. ಬಂದರೆ ಮೇಯ್ನ್ ಎಂಟ್ರೆನ್ಸಿಂದ ಬರ್ತೀವಿ. ಅಲ್ಲಿಂದ ನಂದಿ ವಿಗ್ರಹ ಒಂದು ಮುಂದೆ ಇದೆ, ಅದ್ರ ಮುಂದ್ಗಡೆ ಟೆಂಪಲ್ಗೆ ವಿಸಿಟ್ ಆಗ್ತೀವಿ. ಅಲ್ಲಿ ದೊಡ್ಡದಾಗಿ ಬೃಹದಾಕಾರದ ಟೆಂಪಲ್ ಇದೆ ಅಲ್ಲಿದೆ. ಅದ್ರ ಪಕ್ಕದಲ್ಲಿ ಒಂದು 2-3 ಚಿಕ್ಕ ಚಿಕ್ಕ ಟೆಂಪಲ್ ಇದೆ. ಸೊ ಅಷ್ಟೇ ನೋಡ್ಬೋದು.
ಒಂದೊಳ್ಳೆ ಟೆಂಪಲ್ ವಿಸಿಟ್ ಗೈಸ್. ನಿಜ ಎಷ್ಟು ದೊಡ್ಡದಿದೆ ಗೊತ್ತಾ ಅದು ವಿಗ್ರಹ, ಸಖತ್ತಿದೆ. ನಮ್ಮ ಕರ್ನಾಟಕದವ್ರಿಗೆ ಇದು ದೂರ ಆಗುತ್ತಲ್ಲ ತಾಂಜಾವೂರು, ಅದಕ್ಕೆ ತುಂಬ ಜನ ಬರಲ್ಲ. ಬಟ್ ಓಕೆ, ಚೆನ್ನಾಗಿದೆ ಒಳಗಡೆ. ಬೃಹದೇಶ್ವರ ಟೆಂಪಲ್ ಅಂತ ಯಾಕೆ ಕರೀತಾರೆ ಅಂದರೆ ಈ ಟೆಂಪಲ್ ಕಾಂಪೌಂಡ್ ಸುತ್ತ ಐತಲ್ಲ, ಸುತ್ತಾಡ್ಕೊಬರೋಕ್ಕೆ ಎಷ್ಟೊತ್ತಾಯಿತು, ಒಂದು ರೌಂಡ್ ಈಗ ಕಂಪ್ಲೀಟ್ ಮಾಡಿದೆ, ಅಷ್ಟು ದೊಡ್ಡದಿದೆ. ಇಲ್ಲ ನಂದಿ ಇದೆ, ಇನ್ನೂ ಒಂದು 2-3 ನಂದಿ, ಬನ್ನಿ ನೋಡೋಣ. ಗಾಯ್ಸ್ ಅಂತೂ ಇದು 2 ದಿನದ ಟ್ರಿಪ್ ಇಲ್ಲಿಗೆ ಮುಕ್ತಾಯಗೊಳ್ತಾ ಇದೆ. ಬೃಹದೇಶ್ವರ ಟೆಂಪಲ್ ಮುಂದೆ ಇದ್ದೀವಿ. ಟೈಮ್ 5:30 ಅದ. ನಾಳೆ 5:30ಗೆ ಬೆಂಗಳೂರಲ್ಲಿ ಯಾವ ಮೂಲೆಯಲ್ಲಿ ಒಬ್ಬೊಬ್ಬರು ಮಲ್ಕೊಂಡಿರ್ತೀವಿ ಅನ್ಕತಾನೆ ಗೊತ್ತಿಲ್ಲ. ಇವತ್ತಿಲ್ಲಿ ಇರಬೇಕು ಅಂತ ಬರ್ದಿದೆ, ಶಿವ ಕರೆಸ್ಕೊಂಡಿದ್ದಾರೆ. ಸೊ ಬೃಹದೇಶ್ವರ ಟೆಂಪಲ್ ದೊಡ್ಡದಿದೆ ಗಾಯ್ಸ್, ಇಡೀ ನಮ್ಮ ಇಂಡಿಯಾಕ್ಕೆ ದೊಡ್ಡದು ಅಂತ ಹೇಳ್ಬೋದು ಶಿವ ಟೆಂಪಲ್ಲು. ಆ ಥರ ಲಿಂಗನೂ ಕೂಡ ದೊಡ್ಡದಿದೆ ಒಳಗಡೆ. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು, ಶಿವ ಕರೆಸ್ಕೊಂಡಿದ್ದಾನೆ. ಬನ್ನಿ ಗಾಯ್ಸ್, ಸೊ ಹೋಗೋಣ, ಬಾಯ್. ಗಾಯ್ಸ್ ಮುಂದೆ ಒಂದು ಸ್ವಲ್ಪ ಪಾರ್ಕಿಂಗ್ ರೀತಿ ಇದೆ. ಅಲ್ಲೆಲ್ಲ ನಮ್ಮದು ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ 6 ಗಂಟೆ ಲಾಸ್ಟ್ ಅಂದ್ಕೊಳ್ತಿದ್ದೆ. ಬಟ್ ಟೈಮಿಗೆ 6 ಗಂಟೆ ಆಗಿದೆ, 9 ಗಂಟೆವರೆಗೂ ಇದೆ ನೋಡೋದಕ್ಕೆ. ಸೊ ಶಿವನ ಟೆಂಪಲ್ ಅಲ್ವಾ, ಪೂಜೆ ನಡೆಯುತ್ತೆ, ತುಂಬ ಜನ ಬರ್ತಾ ಇರ್ತಾರಲ್ಲ ಅದಕ್ಕೋಸ್ಕರ. ಸೊ ಗಾಯ್ಸ್ ಇವಾಗ ಹೊಡ್ತಾ ಇದ್ವಿ 6 ಗಂಟೆಗೆ. ಈಗ ಲೈಟ್ ಆನ್ ಮಾಡ್ತಾಯಿದ್ರು ಅನ್ಸುತ್ತೆ. ಲೈಟ್ ಆನ್ ಮಾಡಿದ್ರೆ ಹೆಂಗೆ ಮಾಡೋದು ಅಂತ ಒಂದ್ಸಲ ನೋಡ್ಕೊ ಹೋಗ್ಬೋದಾಗಿತ್ತು, ಎಕ್ಸ್ಪೀರಿಯನ್ಸ್ ಚೆನ್ನಾಗಿರ್ತಿತ್ತು. ಸೊ ಅದೇ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆದಂಗೆ ಆಗೈತೆ ಟೆಂಪಲ್ಗೆ ಬಂದು. ಶಿವನ್ ಟೆಂಪಲು ಇಲ್ಲಿಂದ ಆಟೋ ಸಿಗುತ್ತೋ ಬಸ್ ಸಿಗುತ್ತೋ, ಯು ಹ್ಯಾವ್ ಟು ಗೋ ರೈಲ್ವೆ ಸ್ಟೇಷನ್. ಹೋಗುವಾಗ ಇಲ್ಲಿಂದ ಫೋಟೋ ತಗೊಳ್ಳಿಲ್ಲ ನೋಡಿ, ಹಿಂದೆ ಗೋಪುರ ಕಾಣ್ತಾ ಇದೆ. 1000 ವರ್ಷದ ಹಿಂದೆ ಗೋಪುರ ಗೋಯ್ಸ್, ಟಚ್ ಮಾಡಿ ಫೀಲ್ ಮಾಡಬೇಕು. ಬನ್ನಿ ಹೋಗೋದ. ಈಗ ಅದು ಲೈಟ್ ಆನ್ ಮಾಡಿದ್ದಾರೆ ನೋಡಿ ಟೆಂಪಲ್ದು, ಸಖತ್ತಾಗಿ ಕಾಣ್ತಾ ಇದೆ. ಇಲ್ಲಿ ರೋಡ್ ಮುಂದೆನೇ ಇದೆ ಗಾಯ್ಸ್, ಹಿಸ್ಟಾರಿಕಲ್ ಪ್ಲೇಸಸ್ಸು, ಎಲ್ಲರಿಗೂ ಅಫೋರ್ಡಬಲು, ಎಲ್ಲ ಬಂದು ಈಸಿಯಾಗಿ ಆ್ಯಕ್ಸೆಸ್ ಮಾಡ್ಬೋದು. ಅದೇ ಹಂಪಿನ ತಕ್ಕೋಗಿ ದೂರದಲ್ಲಿದೆ, ಅಲ್ಲಿಗೆ ಯಾವುದೇ ಥರ ಬಸ್ ಫೆಸಿಲಿಟಿ ಇಲ್ಲ, ಅದಕ್ಕೆ ತುಂಬ ಜನ ಹೋಗೋಕ್ಕೆ ಕಷ್ಟ ಆಗುತ್ತೆ ಅಲ್ವಾ. ಐಹೊಳೆ ಪಟ್ಟದಕಲ್ಲು ಅಷ್ಟೇ ಲಿಮಿಟೆಡ್ ಬಸ್ ಇರೋದು, ಅದೇ ವೆಹಿಕಲ್ ಜಾಸ್ತಿ ಇದ್ದರೆ ಹೋಗ್ಬೋದು. ಈ ಥರ ಮಾನ್ಯುಮೆಂಟ್ಸ್ ಹತ್ತಿರದಲ್ಲೇ ವೆಹಿಕಲ್ಗೆಲ್ಲ ಪಾಸ್ ಆಗೋಂಗಿದೆ. ಸೊ ತುಂಬ ಜನಕ್ಕೆ ಆ್ಯಕ್ಸೆಸ್ ಮಾಡ್ತಾರೆ, ಇಲ್ಲಿ ಇಳ್ಕೊಂಡಾದರೂ ಹೋಗಿದ್ದು ಬರ್ತಾರೆ ಕೈ ಮುಗಿದು ದೇವ್ರಿಗೆ. ನಮ್ಮದು ಆ ಥರ ಹಾಸನದಲ್ಲಿ ಇದೆಯಲ್ಲ ಗೊತ್ತಾ, ಅದು ಚೆನ್ನಕೇಶ್ವರ ದೇವಾಲಯ, ಅದು ಅಷ್ಟೇ ರೋಡ್ಗೆ ಆ್ಯಕ್ಸೆಸ್ ಇದೆ, ಹತ್ತಿರದಲ್ಲಿದೆ, ಓಕೆ. ಅದೇ ನೀವೇನಾದ್ರು ಬಾದಾಮಿ, ಐಹೊಳೆ ಪಟ್ಟದಕಲ್ಲು ಇದನ್ನು ನೋಡಬೇಕು ಅಂದರೆ ಸ್ವಲ್ಪ ಸಿಟಿಯಿಂದ ಹೊರಗಡೆ ಇದೆ, ವೆಹಿಕಲ್ ಅರೇಂಜ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಈಗ 6 o'clock ಆಗಿರೋದ್ರಿಂದ ಲೈಟ್ ಆನ್ ಮಾಡಿದ್ದಾರೆ ನೋಡಿ, ಸ್ವಲ್ಪ ಲೈಟ್ ಆನ್ ಮಾಡಿದ್ದಾರೆ, ಚೆನ್ನಾಗಿ ಕಾಣ್ತಾ ಇದೆ ನಮಗೆ. ಹೊರಗೆ ಪೊಲೀಸ್ ಗ್ರೌಂಡ್ ಅನಿಸುತ್ತೆ ಗಾಯ್ಸ್ ಇದು. ಗಾಯ್ಸ್ ಅಲ್ಲಿಂದ ನಡ್ಕೊಂಬಂದರೆ ತಂಜಾವೂರು ಮ್ಯೂಸಿಯಂ ಸಿಗುತ್ತೆ ಇಲ್ಲಿ. ಒಳ್ಳೆ ನಮ್ಮದು ಹೈಕೋರ್ಟ್ ಆಯ್ತಲ್ಲ ಅದೇ ರೀತಿ ಪೇಂಟ್ ಆಯಿತು. 2 ಟಿಕೆಟ್ಗೆ ಇಲ್ಲಿಂದ ತಾಂಜಾವೂರಿಂದ ಬೆಂಗಳೂರಿಗೆ 320 ರೂಪಾಯಿ ಗಾಯ್ಸ್. ಸೊ ಇಲ್ಲಿಂದ ಟ್ರಿಪ್ ಇಲ್ಲಿಗೆ ಕ್ಲೋಸ್ ಆಗುತ್ತೆ, ಬೆಂಗಳೂರು ಹೋಗಿ ತಲುಪಿದ್ಮೇಲೆ. ಬನ್ನಿ ಹೋಗೋಣ. ಜನರಲ್ 2, ಹಿಂದೆ 2, ಮುಂದೆ 2 ಇರುತ್ತೆ. ಇನ್ನು ಮಿಕ್ಕದ್ದೆಲ್ಲ ಸ್ಲೀಪರು, AC ಕೋಚ್. ಗಾಯ್ಸ್ ಅಂತೂ ಇಂದು 2 ಡೇ ಟ್ರಿಪ್ಪು ಬೆಂಗಳೂರಲ್ಲಿ ಎಂಡ್ ಆಗ್ತಾ ಇದೆ. ಅವತ್ತಿಲ್ಲೇ ಹತ್ತಿದ್ವಿ, ಅಪ್ಪಿನ ಜೋಪನ ಕರ್ಕೊಂಬಂದಿದ್ದಾನೆ. ಸೊ ಗಾಯ್ಸ್ ಆಗಾಗ ಸಿಗೋಣ ನೆಕ್ಸ್ಟ್ ಟ್ರಿಪ್ಪಲ್ಲಿ. 2 ದಿನಕ್ಕೆ ತುಂಬ ಪ್ಲೇಸ್ ಕವರ್ ಮಾಡಿದ್ದೀವಿ, ಎಲ್ಲ ಅಪ್ಪಿದೆ, ಅಪ್ಪಿ ಪ್ಲ್ಯಾನು. ಗಾಯ್ಸ್ ಬಾಯ್. ನಾನು ಪ್ಲಾನ್ ಮಾಡಿದ್ದೀನಿ ಅಂತ ಹೇಳಿದ್ದೆ, ನಿಜ ತಾನೇ? ಅದಕ್ಕೆ ಕೂತವನು ನೆಕ್ಸ್ಟಲ್ಲಿ ಸಾಯ್ತಾವನೆ, ಹೊಡಿಬೇಕು ಮಗನೇ. ಏನೋ ಪ್ಲಾನ್ ಗಾಯ್ಸ್ ಯಾರಾದರೂ ಪ್ಲಾನ್ ಮಾಡಲಿ, ಅದು ಎಕ್ಸಿಕ್ಯೂಷನ್ ಆಗಿ ಹೋಗಿದ್ದು ಬರೋದು ಅಪ್ರೂಪ ಅಲ್ಲ. ಬರಲ್ಲ ನಾನು. ಮದನ್ ನಾನೇ ಪ್ಲಾನ್ ಮಾಡಿದ್ದೆ, ಇದ್ದಾನೆ ನಾನೇ ಪ್ಲಾನ್ ಮಾಡಿದ್ದೆ ಮದನ್ ನಿಂದೇನು ತಪ್ಪಿಲ್ಲ ಮದನ್. ನೋಡು ನಿಜ ನಿಜ, ನಾನು ಇನ್ನೊಂದ್ಸರಿ ಕರೆದ್ರೆ ಎಲ್ಲಿ ಕರಿ ಬರ್ತೀನಿ. ಬರಲ್ಲ ಗಾಯ್ಸ್ ನೆಕ್ಸ್ಟು ಎಲ್ಲಾರು ಕೇರಳ ಕಡೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ. ಅಲ್ಲಿಂದ ಹೋದರೆ ಅದನ್ನು ವೀಡಿಯೋ ಕವರೇಜ್ ಮಾಡಾಕ್ತೀನಿ. ಬಾಯ್ ಗಾಯ್ಸ್. ನೆಕ್ಸ್ಟು ಮದನು, ಶಿವಣ್ಣ ಇವನು ಟ್ರಿಪ್ಪಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಗಾಯ್ಸ್. ಆದರೆ ಅವರೆಲ್ಲ ಫುಲ್ ಬ್ಯುಸಿ ಪರ್ಸನ್ಸು, ಸಿಗೋದು ಕಷ್ಟ. ಬಟ್ ಒಂದ್ಸರಿ ಮಾತಾಡಿ ನಾವು ಪ್ಲ್ಯಾನ್ ಮಾಡೋಣ ಅವ್ರು ಕೂಡ. ಓಕೆ ಗಾಯ್ಸ್ ಬಾಯ್. ಬ್ಯಾಂಗಳೂರು ಅಂತೂ ಮೆಟ್ರೋಗೆ ಬಂದಾಯಿತು. ಅವ್ನು ವೈಟ್ ಫೀಲ್ಡ್ ಕಡೆ ಹೋದ, ನಾನು ಇವಾಗ ಚಲ್ಲಘಟ್ಟ ಕಡೆ ಹೋಗಿ ವಿಜಯನಗರ ಇಳ್ಕೊ ಹೋಗೋದು. ಸೊ ಗಾಯ್ಸ್ ಬಾಯ್, ಇಷ್ಟೇ ಇದು ಟ್ರಿಪ್ ಆಯ್ತಲ್ಲ ಗಾಯ್ಸ್. ಇಲ್ಲಿಂದ ಬ್ಯಾಂಗ್ಳೂರಿಂದ ತಾಂಜಾವೂರು ಹೋದ್ವಿ, ಮದುವೆ ಹೋದ್ವಿ. ಮದುವೆ ಮೀನಾಕ್ಷಿ ಕವರ್ ಮಾಡಿಕೊಂಡು ಅಲ್ಲಿಂದ ಮ್ಯೂಸಿಯಂ ಹೋದ್ವಿ. ಮ್ಯೂಸಿಯಂ ಆದಮೇಲೆ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗಿದ್ದು. ಅಲ್ಲಿಂದ ರಿಟರ್ನು ಮತ್ತೆ ಮದುವೆ ಬಂದು ಅಲ್ಲಿಂದ ರೈಲ್ವೆ ಸ್ಟೇಷನಿಂದ ರಾಮೇಶ್ವರಂ ಹೋಗಿ, ರಾಮೇಶ್ವರಮಲ್ಲಿ ನೈಟ್ ದರ್ಶನ ಪಡ್ಕೊಂಡು ಮತ್ತೆ ಮಾರ್ನಿಂಗ್ ಎದ್ದು ಅಲ್ಲಿಂದ ಧನುಷ್ಕೋಡಿ ಹೋಗಿ, ಧನುಷ್ಕೋಡಿದು ಏನು ರಾಮ ಮತ್ತು ಸೇತುವೆ ಕಟ್ಟಿದ್ದು ಅದನ್ನು ನೋಡಿಕೊಂಡು ಅಲ್ಲಿಂದ ಮತ್ತೆ ರಾಮೇಶ್ವರಂ ರೈಲ್ವೆ ಸ್ಟೇಷನ್ ಬಂದು 9:10ಕ್ಕೆ ರೈಲಿತ್ತು, ಅದನ್ನು ಹತ್ಕೊಂಡು ತಾಂಜಾವೂರಿಗೆ ಹೋಗಿ, ತಾಂಜಾವೂರಲ್ಲಿ ಫಸ್ಟು ಮ್ಯೂಸಿಯಮ್ಗೆ ಹೋದ್ವಿ. ಅಲ್ಲಿ ಮ್ಯೂಸಿಯಂ ನೋಡಿಕೊಂಡು ಆಮೇಲೆ ಬಿಗ್ ಟೆಂಪಲ್ಗೆ ಹೋಗಿ, ಬಿಗ್ ಟೆಂಪಲ್ ನೋಡಿಕೊಂಡು ಟ್ರೈನ್ ಇದ್ದಿದ್ದು 6:50ಕ್ಕೆ. ಸೊ 6:50ಕ್ಕೆ ಹತ್ತಿ 5:45ಗೆ ತಲುಪಿದ್ವಿ.